ನಟನೆ ರಂಗಭೂಮಿ ಮಾತ್ರ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಆಕ್ಟಿವ್ ಹಾಗಾಗಿ ಪ್ರಶ್ನೆ ಈಗ ಸಿದ್ದರಾಮಯ್ಯ ಅವರಿಗೆ ಈಗ ಆರಿಸುವ ದಾಖಲೆ ಎಲ್ಲರೂ ದಾಖಲೆ ಮಾಡಿದ್ದಾರೆ ಇರ್ಲಿ. ಅದಕ್ಕೆ ಪ್ರಜಾವಾಣಿಯಲ್ಲಿ ಬರ್ತಿದ್ದೀನಲ್ಲ, ಮುಖ್ಯ ಅರಸುವವರು ಬೇರೆ, ಇವ್ರ ಕಾಲಘಟ್ಟ ಬೇರೆ. ಹಾಗೆ ಒಂದು ಸ್ವಲ್ಪ ಆಡಳಿತದ ಮೇಲೆ ಸ್ವಲ್ಪ ಹಿಡ್ತಾ ಇರೋದು ಒಳ್ಳೇದು. ತುಂಬಾ ಆಪ್ತ ವಲಯದಲ್ಲಿರೋ ಭ್ರಷ್ಟಾಚಾರದ ಆರೋಪಗಳು ಮುಖ್ಯಮಂತ್ರಿಗಳಿಗೆ ಶೋಭೆ ಅಲ್ಲ. ಅದನ್ನೆಲ್ಲ ಒಂದು ಸ್ವಲ್ಪ ಸರಿ ಮಾಡಿ ಒಂದು ಸ್ವಲ್ಪ ಪಾರದರ್ಶಕವಾಗಿ ನಡೆಸಿದ್ರೆ ಒಳ್ಳೇದು ಅನ್ನೋ ಆಶಯನೂ ಇದೆ. ನಾನು ಬರೀ ಹೊಗಳಬಟ್ಟ ಅಲ್ಲ, ಪ್ರಶ್ನೆನೂ ಕೇಳ್ತೀನಿ ನಾನು. ಇರಲಿ, ಅಭಿನಂದನೆಗಳು. ಒಳ್ಳೆಯ ನಾಯಕರು, ಅಹಿಂದ ನಾಯಕರು. ನಾವು ರಾಜಕೀಯ ಪಕ್ಷ ಅಲ್ವಲ್ಲ, ನಾವು ನಿರಂತರ ವಿರೋಧ ಪಕ್ಷ. ನನಗೆ ಹಿಂತಿರುಗಿ ನೋಡೋ ಅಭ್ಯಾಸನೇ ಇಲ್ಲ. ಒಮ್ಮೆ ನಡೀತಾ ಹೋಗೋದು ಪ್ರಯಾಣಗಳಷ್ಟೇ. ಆಯಾ ಕಾಲಘಟ್ಟದ ಪ್ರಯಾಣ ಆಯಾ ದಿಗಂತಗಳನ್ನು ದಾಟಿದ್ರೆ ಇನ್ನೊಂದು ದಿಗಂತ ಕಾಣಿಸುತ್ತೆ, ಇನ್ನೊಂದು ದಿಗಂತ ಕಾಣಿಸುತ್ತೆ. ಪ್ರಯಾಣ ಬಹಳ ಮುಖ್ಯ ಅಷ್ಟೇ. ಸಾಕಲ್ವಾ? ಈಗ ಎಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀನಿ ಅಂತ. ವಾರಣಾಸಿ ಮಾಡ್ತಾ ಇದ್ದೇನೆ ರಾಜಮೌಳಿ ಅವರು. ಫಾದರ್ ಅಂತ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗಿದೆ. ಮತ್ತು ದಕ್ಷಿಣ ಕನ್ನಡದ ಹುಡುಗರಿಂದ ನಿರ್ದಿಗಂತ ಒಂದು ಹೊಸ ಸಿನಿಮಾವನ್ನ ಪುರುಷಾವತಾರ ಅಂತ ಪ್ರೊಡ್ಯೂಸ್ ಮಾಡಿದೆ. ಅದರ ವರ್ಕ್ ನಡೀತಾ ಇದೆ. ವಿಜಯ್ ಅವ್ರ ಸಿನಿಮಾ ರಿಲೀಸ್ ಇದೆ. ಮತ್ತು ದೃಶ್ಯಂ 3 ಹಿಂದಿ ಸಿನಿಮಾ. ಹೀಗೆ ಕೆಲಸ ಅದ್ರ ಪಾಡಿ ನಡೀತಾ ಇರ್ತದೆ. ನಟನಿಗೆ ಎಲ್ಲ ಭಾಷೆಗಳು ಇದೆಯಲ್ಲ, ಬೇರೆ ಬೇರೆ ಭಾಷೆಯಲ್ಲಿ ಕೆಲಸ